ಇನ್ನು ಕಾಗವಾಡ MLA ಮಾತನಾಡಿದ್ದನ್ನು ಗಮನಿಸಿದರೆ ಇವರು ಮಾತನಾಡೋದಕ್ಕಿಂತ ಮುಂಚಿತವಾಗಿ BR ಪಾಟೀಲ್ ಅವರ ಆಡಿಯೋದಿಂದಾಗಿ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರೋದಕ್ಕೆ ಕಾರಣ ಆಗಿತ್ತು. ಅಂದರೆ ಸರ್ಕಾರದ ವಿರುದ್ಧ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದ್ದು ಆ ಆಡಿಯೋದಿಂದ. BR ಪಾಟೀಲ್ ಬೆನ್ನಲ್ಲೇ ಈಗ ರಾಜು ಕಾಗೆ ಕೂಡ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಹಲವರು ಮಾತನಾಡೋರಿದ್ದಾರೆ ಅಂತ ಪಾಟೀಲ್ ಹೇಳ್ಕೊಂಡಿದ್ದಾರೆ. BR ಪಾಟೀಲ್ ಪರೋಕ್ಷವಾಗಿ ಹಲವರು ಅಸಮಾಧಾನಗೊಂಡಿದ್ದಾರೆ ಅಂತ BR ಪಾಟೀಲ್ ಈಗ ಮಾತನಾಡಿದರು. BR ಪಾಟೀಲ್ ಅವರನ್ನು ನಮ್ಮ ಪ್ರತಿನಿಧಿ ಬಜರಂಗಿ ಮಾತನಾಡಿಸಿದ್ದಾರೆ, ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಲಯದಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಮಾಡಲಾಗ್ತದೆ ಅನ್ನುವಂಥ ಒಂದು ಆಡಿಯೋ ಅಂದರೆ ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಅವರ ಆಡಿಯೋ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡ್ತಾ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಖುದ್ದು BR ಪಾಟೀಲ್ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಾವು ಒಂದು ಆಡಿಯೋ ವೈರಲ್ ಆಗಿತ್ತು, ಸಾಕಷ್ಟು ಸಂಚಲನ. ತಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡೋದು ಕೂಡ ಜನರು ಕೂಡ ನೇರವಾಗಿ ಅದು ದುಡ್ಡು ಕೊಟ್ಟರೆ ಮನೆ ಕೊಡ್ತಾ ಇದ್ದಾರೆ ಅಂತ. ಸತ್ಯವನ್ನೇ ಹೇಳಿದ್ದೀನಿ ನಾನು, ಸುಳ್ಳೇನು ಹೇಳಿಲ್ಲ, ಸೃಷ್ಟಿ ಮಾಡಿ ಹೇಳಿಲ್ಲ. ಇದು ನನ್ನ ಕ್ಷೇತ್ರದಲ್ಲೆಲ್ಲ ಇನ್ನೂ ಅನೇಕ ಕ್ಷೇತ್ರಗಳಲ್ಲಾಗಿದೆ, ಇನ್ನೂ ಹೊರಗೆ ಬರ್ತದೆ. ಅಲ್ಲ, CM ಅವರು ತಮಗೇನು ಕರೆ ಮಾಡಿದ್ದಾರೆ ಬರೋಕ್ಕೆ ಹೇಳಿ ಮೇಡಮ್? ನಿನ್ನೆ CM ಅವರು ಕರೆ ಮಾಡಿದರು. ಬೆಂಗಳೂರಲ್ಲಿ 25ನೇ ತಾರೀಕಿಗೆ ಭೇಟಿ ಮಾಡು ಅಂತ ಹೇಳಿದ್ದಾರೆ. ಸಾಯಂಕಾಲ ಹೋಗಿ ಭೇಟಿ ಮಾಡ್ತೀನಿ. ಅಲ್ಲ, ಈಗ ಒಂದು ಕಡೆಗೆ ನಿಮ್ಮ ಕ್ಷೇತ್ರದಲ್ಲೇ ಕೂಡ ಮೈನಾರಿಟಿ ಇಲಾಖೆಯಿಂದ ತಾವೇ ಕೂಡ ಹೇಳಿದರೆ ನಿಮ್ಮ ಗಮನಕ್ಕೆ ಇರಲಿಲ್ವ ಟೋಟಲಿ? ಅಲ್ಪಸಂಖ್ಯಾತರ ವಿಭಾಗದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದುಡ್ಡು ಬಂದಿದೆ, ನಮಗೆ ಸೂಚನೆಯೇ ಇಲ್ಲ, ಗೊತ್ತೂ ಇಲ್ಲ. ಇಲಾಖೆಯವರು ಬಂದು ಹೇಳಿಲ್ಲ, ಅಥವಾ ಸಚಿವಾಲಯದಿಂದ ಪತ್ರ ಬಂದಿಲ್ಲ. ಕಾಮಗಾರಿ ಶುರು ಕೂಡ ಆಗಿದೆ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಹಾಗಾಗಿ ನಾನು ಸ್ಪೀಕರಿಗೆ ಪತ್ರ ಬರೆದು ನನ್ನ ಹಕ್ಕಿಗೆ ಚ್ಯುತಿಯಾಗಿದೆ, ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ಹೇಳಿದ್ದೀನಿ. ಅದು ಪ್ರಿವಿಲೇಜ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ. ಕಾಗೆಯವರು ಕೂಡ ತಾವು ಏನು ಆಡಿಯೋ ವೈರಲ್ ಆಗಿತ್ತು ಈ ವಿಚಾರ ಬಗ್ಗೆ ಸಹಮತ ವ್ಯಕ್ತಪಡಿಸಿ ಇನ್ನೂ ಭಾಳ ಜನ ವ್ಯಕ್ತಪಡಿಸೋರಿದ್ದಾರೆ, ತಡೀರಿ. ಅಲ್ಲ, ಬರೀ ವಸತಿ ಇಲಾಖೆಯಲ್ಲಿ ಅಷ್ಟೇ ಈ ರೀತಿ ಸಮಸ್ಯೆನ? ಗೊತ್ತಿಲ್ಲಪ್ಪ, ಬೇರೆ ಬೇರೆ ಇಲಾಖೆಯಲ್ಲಿ ಗೊತ್ತಿಲ್ಲ. ಇದು ಶಾಸಕ BR ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. BR ಪಾಟೀಲ್ ಅವರ ಮಾತನ್ನು ಗಮನಿಸಿದ್ರಿ. ಅವರಿಂದ ಶುರುವಾಯಿತು ಇದು ಅಸಮಾಧಾನ, ಈಗ ವ್ಯಾಪಿಸ್ತಾ ಇದೆ. ಬಹಳಷ್ಟು ಜನ ಶಾಸಕರು ಮಾತನಾಡೋದಕ್ಕೆ ಹಿಂಜರಿತಾ ಇದ್ರು. BR ಪಾಟೀಲ್ ಮಾತನಾಡಿದ ಕೂಡಲೇ ಎಲ್ರಿಗೂ ಕೂಡ ಧ್ವನಿ ಮತ್ತು ಧೈರ್ಯ ಬಂದಂಗಾಗಿದೆ. ಒಬ್ಬೊಬ್ಬರಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. BR ಪಾಟೀಲ್ ಅದನ್ನೇ ಹೇಳ್ತಿದ್ದಾರೆ, ಆರಂಭ ಆಗಿದೆ, ಇನ್ನಷ್ಟು ಜನ ಮಾತನಾಡೋರಿದ್ದಾರೆ ಅನ್ನೋ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ, ಅನುದಾನ ಬಂದರೆ ಭ್ರಷ್ಟಾಚಾರ, ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ, ವರ್ಕ್ ಆರ್ಡರ್ ಸಿಗಲಿಲ್ಲ ಅಂದರೆ ಕೆಲಸ ಆಗಲ್ಲ, ಕೆಲಸ ಆಗದಿದ್ದರೆ ಜನರಿಗೆ ಹೇಗೆ ಮುಖ ತೋರಿಸೋದು? ಇದು ಶಾಸಕರನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ಎಲ್ಲಿವರೆಗೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕಾಂಗ್ರೆಸ್ನ MLA ನೀನು, ನಮ್ಮ ಕ್ಷೇತ್ರಕ್ಕೆ ಏನೋ ತರ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇವತ್ತು ಏನೂ ಬರ್ತಿಲ್ಲ, ಏನೂ ಆಗ್ತಿಲ್ಲ ಅಂತಂದರೆ ಆ ಶಾಸಕ ಕ್ಷೇತ್ರಕ್ಕೆ ಮುಖ ತೋರಿಸೋದಾದರೂ ಹೇಗೆ? ನಾನೇನೋ ಮಾಡ್ತೀನಿ ಅಂತ ಜನರಿಂದ ಓಟು ಕೇಳಿ ಗೆದ್ದು MLA ಆಗಿರೋದು. ಈಗ ಏನೂ ಇಲ್ಲ, 2 ವರ್ಷದಿಂದ ಏನೂ ಆಗಿಲ್ಲ ಅಂತ ಆದರೆ ಮುಖ ತೋರಿಸೋದು ಹೇಗೆ? ನಿಮ್ಮದೇ ಸರ್ಕಾರ ಇದೆಯೇ, ಮಾಡೋಕ್ಕಾಗಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಉತ್ತರ ಕೊಡೋದಕ್ಕಾಗತ್ತಾ? ಈ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡೋದಕ್ಕೆ ಎದ್ದು ನಿಂತರೆ ಅವರ ಬಾಯಿ ಮುಚ್ಚಿಸಲಾಗುತ್ತೆ. ಇದೇ CM ಮತ್ತು DCM ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ಶಾಸಕರನ್ನ ಮಾತನಾಡಿಸಿ ನೋಡಿ ನೀವು. ಶಾಸಕಾಂಗ ಪಕ್ಷದ ಸಭೆ ನಡೆಯುವಾಗ ಶಾಸಕರಿಗೆ ಮಾತನಾಡೋದಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲಿವರೆಗೆ ಅಂತಂದ್ರೆ ಅದು ಒನ್ ವೇ ಕಮ್ಯುನಿಕೇಷನ್ನು. ಅವರು ಮಾತನಾಡ್ತಾರೆ, ಇವರು ಕೇಳಬೇಕು. ಶಾಸಕಾಂಗ ಪಕ್ಷದ ಸಭೆ ಯಾಕೆ ನಡೆಯೋದು? ಶಾಸಕರು ತಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಏನು ಸಮಸ್ಯೆ ಇದೆ, ಏನು ಎತ್ತ ಎಲ್ಲ ಹೇಳ್ಕೊಳ್ಳೋದಕ್ಕೆ. ಬಟ್ ಅದಿಲ್ಲ. ಬಟ್ ಇದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಕಾಂಗ್ರೆಸ್ನ ನಾಯಕರು. DK ಶಿವಕುಮಾರ್ ಅಂತೂ BR ಪಾಟೀಲ್ ಈ ರೀತಿ ಹೇಳಿದ್ರಲ್ವಾ ಅಂತ ಹೇಳಿದ್ರೆ BR ಪಾಟೀಲ್ ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಅವರ ನೋವು DK ಶಿವಕುಮಾರ್ಗೆ ಹೆಂಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇದೆ? DK ಶಿವಕುಮಾರ್ ಹೇಳ್ತಾರೆ, ಅದೆಲ್ಲ ಇಲ್ಲ ರೀ, ಸುಳ್ಳದು, ಆ ರೀತಿ ಮಾತನಾಡಬಾರ್ದಿತ್ತು. ಮತ್ತೆ ಎಲ್ಲಿ ಮಾತಾಡಬೇಕು ಒಬ್ಬ MLA? ಎಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇದೆ? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡೋಕ್ಕಾಗಲ್ಲ, ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡೋದಕ್ಕಾಗಲ್ಲ, ಮತ್ತೆ ಎಲ್ಲಿ ಮಾತನಾಡಬೇಕು? ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಶಾಸಕರು. ಒಬ್ಬೊಬ್ಬರಾಗೆ ಅಸಮಾಧಾನ ಸ್ಫೋಟಗೊಳ್ಳುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಅದಕ್ಕೂ ಕೂಡ ಕಾಂಗ್ರೆಸ್ನ ಅಧಿಕಾರದ ಸಿಂಹಾಸನ ಅಗ್ನಿ ಪರ್ವತದ ಮೇಲೆ ಕೂತಿತ್ತು ಅಂತ ಮೊದಲೇ ಗೊತ್ತಿತ್ತು. ಆ ಅಗ್ನಿ ಪರ್ವತ ಸ್ಫೋಟಗೊಳ್ಳುವಂಥ ಮುನ್ಸೂಚನೆ ಕಾಣ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.